ನಿಮ್ ಕಾವ್ ಹೇಳೋರು ನಾನು ನಮ್ ಕಾವ್ಯನ ಪಕ್ಕ ಗಿಲ್ಲಿನೇ ಮದುವೆ ಆಗೋದು ಪಕ್ಕ ಫಿಕ್ಸ್ ಆಗಿದೆ. ಕಾವು ಅಂತ ಕರಿಬೇಡ, ನಾನು ಲವ್ ಮಾಡೋದು ಇರಿಟೇಟ್ ಆಗುತ್ತೆ ನಂಗೆ. ಗಿಲ್ಲಿಯಿಂದ ಅದು ಎಷ್ಟೇ ಕಷ್ಟ ಆಗ್ಲಿ ಗಗನ ಮತ್ತೆ ಕಾವ್ಯ ಬೆಳೆದಿರೋದೇ ನಮ್ ಗಿಲ್ಲಿಯಿಂದ. ಸ್ಟಾರ್ ಸಿಕ್ಕಿರೋದೇ ಕಾವ್ಯ. ಅದು ಗಗನ ಬಾಯಿ ಒಳ್ಳೆತನ ಬೆಲೆನೇ ಇಲ್ಲ. ಎಷ್ಟೇ ಮಾಡಿದ್ರೆ ಒಳ್ಳೆತನ ಬೆಲೆ ಒಳ್ಳೆನೇ ಇಲ್ಲ. ಆದ್ರೆ ಒಂದಿನ ಕಾವ್ಯನೇ ನಮ್ ಗಿಲ್ಲಿಗೆ ಫಿಕ್ಸ್. ಕಾವ್ಯನೇ ಆಗಿ ಬರೋದು ಪಕ್ಕ. ಹಾಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಅವರು ಬಂದ್ ಮಾಡ್ಬೇಕಂತ ನಮ್ಮಲ್ಲಿ ತಮ್ಮಲ್ಲಿ ವಿನಂತಿ ಸಿಗ್ತದೆ. ಗಗನ್ಗೆ ಗೊತ್ತಾಗಿರ್ತದೆ ಗಿಲ್ಲಿ ಕ್ರೇಜ್ ಏನು ಅಂತ. ಗಗನ ಕೇಳಿಸ್ಕೋಬೇಕು ಅವರು. ಗಗನಂಗೆ ನಿಯತ್ತಿಲ್ಲಂದಾಗಿ ಎಷ್ಟು ಹೇಳಿಬೇಕಾದ್ರೆ ಸಪೋರ್ಟ್ ಮಾಡ್ತಾರೆ. ಗಗನಿಗೆ ನಿಯತ್ತಿಲ್ಲಂದಾಗಿ ಎಷ್ಟು ಬೇಕಿದ್ರೆ ಹೇಳಿ ಸಪೋರ್ಟ್ ಮಾಡ್ತಾಳೆ. ಈ ತರ ನಾಯಿಗೆ ಯಾರು ಸಪೋರ್ಟ್ ಮಾಡ್ಬಿಡಿ. ಗಿಲ್ಲಿಯವ್ರು ಕೇಳ್ತಾ ಇದ್ರು ನಾನು ಆಚೆ ಕಡೆ ಹೆಂಗೆ ನಾನು ಒಂದು ಕಟೌಟ್ ಹಾಕಿಲ್ಲ ಅಂತ. ಆಗ ತೋರಿಸಿ ಬರ್ರ ಬಜ್ಜೆ ದೊಡ್ಡ ಮಕ್ಕಳು ಬಡವ್ರ ಮಕ್ಕಳು ಬೆಳಿಬೇಕು. ಅನ್ನ ಕತ್ಕೊಂಡು ತಿನ್ನೋದೇ ನಮ್ ಗಿಲ್ಲಿ. ಅದಕ್ಕೋಸ್ಕರ ಅವ್ರು ಗೆಲ್ಲೇಬೇಕು. ಅನ್ನಕ್ಕೋಸ್ಕರ ಗಿಲ್ಲಿ ಯಾಕೆ ಮದುವೆ ಆಗ್ಬೇಕು ಅಂತಿರಲ್ಲ. ಆಲ್ರೆಡಿ ಮದುವೆ ಆಗಿದೆ ನೋಡ್ಕೊಳ್ಳಿ ಸ್ವಲ್ಪ. ಅಲ್ಲಿ ಸ್ವಲ್ಪ ಕ್ಯಾಮ್ರಾ ಹಾಕಿರ್ತೀವಿ. ಆಲ್ರೆಡಿ ಮಾತಾಡ ಮುಂದೆ ಹೇಳಿ ಸತೀಶ ಸ್ಲಮ್ ಅಂತ ಹೇಳಿದೀನಪ್ಪ. ಇಷ್ಟು ಜನ ಇದ್ದಾರೆ. ಗಿಲ್ಲಿ ಯಾರ್ ಫ್ಯಾನ್ಸು, ಸ್ಲಮ್ ಯಾರ್ ಫ್ಯಾನ್ಸು ಗೊತ್ತಾಗುತ್ತೆ. ನೀನೇ ಬಾರಪ್ಪ. ಒಂದು ಅಪ್ಪಾಜಿ ಅವನು ಗೆದ್ದಾಗಿದೆ. ಆಲ್ಮೋಸ್ಟ್ ಆಲ್ ಗೆದ್ರೆ ಕಾಲೇಜ್ ಹೋಗ್ತೀನಿ ಅಂದಿದ್ರಪ್ಪ. ಕಳೆದ ವಾರ ಅಷ್ಟು ಸತೀಶ್ ಅವರು ಹೇಳಿದ್ರು ಗಿಲ್ಲಿ ಎಲಿಮಿಟೆಡ್, ಗಿಲ್ಲಿ ಹೊರಗಡೆ ಬಂದಾಯ್ತು ಅಂತ. ಅವನು ಗಂಡಸೆ ಆಗಿದ್ರೆ ಅವ್ರ ಅಪ್ಪಂಗೆ ಹುಟ್ಟಿದ್ರೆ ಮಂಡ್ಯ ಬಂದು ಒಂದ್ಸಲ ಸ್ಪೇಸ್ ಮಾಡ್ಬಿಟ್ಟು ಒಂದ್ಸಲ ಅಯ್ಯ ಬಂದು ಇವಾಗ ನೀವು ಎಲ್ಲಿದ್ದೀರಾ ಅಂತ ನಿಮ್ಮ ಫ್ಯಾಮಿಲಿ ಗೊತ್ತಿಲ್ಲಲ್ವಾ? ಗೊತ್ತಿರುತ್ತೋ ಇಲ್ವಾ? ಅವನಂತ ಸಾಚಾದವನು ನಾವು ಅಪ್ಪನ ಸೆಲೆಬ್ರಿಟಿಯೇ ಗೊತ್ತಿಲ್ಲ ಅಂತಾರೆ. ಯಾವ್ದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.